ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಜಕ್ಕಸಂದ್ರ ಗ್ರಾಮದ ಭೂಸ್ವಾಧೀನ ಪರಿಹಾರಧನ ವಿತರಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಲಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ಈ ಕುರಿತು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುನಿಗುರುವ ಬೋವಿರವರಿಗೆ ಸೇರಬೇಕಾದ ಸುಮಾರು 1.5 ಎಕರೆ ಜಮೀನಿನ ಪರಿಹಾರ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಆ ಪರಿಹಾರ ಧನವು ಅಮ್ಮಯ್ಯಮ್ಮ ಹಾಗೂ ಅವರ ಮಕ್ಕಳಿಗೆ ಸೇರಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಕೆಲವು ಸಂಬಂಧಿಕರು ಕಾನೂನು ಬಾಹಿರವಾಗಿ ಪರಿಹಾರ ಹಣ ಕಬಳಿಸಲು ಸಂಚು ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಧಿಕಾರಿಗಳು ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನೈಜ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಮೀನಿನ ಮೂಲ ದಾಖಲೆಗಳು ಮತ್ತು ಪಹಣಿ ಅಮ್ಮಯ್ಯಮ್ಮ ಅವರ ಪರವಿದೆ ಎಂದು ತಿಳಿಸಿದ್ದಾರೆ. ಪರಿಹಾರ ಹಣವನ್ನು ತಕ್ಷಣವೇ ಅರ್ಹರಿಗೆ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪರಿಹಾರ ಹಣವನ್ನು ತಕ್ಷಣವೇ ಅರ್ಹರಿಗೆ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಮಾಲೂರು ತಹಶೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಂಬಂಧಿಕರ ಒಂದಷ್ಟು ಜನ ಆ ದುಡ್ಡನ್ನ ಹೊಡ್ಕೊಳ್ಳೋದಕ್ಕೆ ಆ ದುಡ್ಡನ್ನ ಏನೋ ಒಂದು ಮಾಡಿ ಪ್ಲ್ಯಾನ್ ಮಾಡಿ ಅವ್ರ ಹೆಸರುಗಳು ಗಂಗಪ್ಪ ಬೋವಿ, ಗಂಗನ ಬೋವಿ ಮತ್ತೆ ಅವ್ರ ಮಕ್ಕಳು ಏನಾದರೂ ಮಾಡಿ ನೋಡಿ ಅಜ್ಜಿಗೆ ಬರಬೇಕಾಗಿರೋಂಥ 1.5 ಎಕರೆ ಮತ್ತು ಅವ್ರ ವಂಶಸ್ಥರಿಗೆ ಬರಬೇಕಾಗಿರೋಂಥ 1.5 ಎಕರೆ ಅಷ್ಟು ಜಮೀನ ದುಡ್ಡನ್ನ ಅವ್ರು ಹೊಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ದಯವಿಟ್ಟು ಭೂ ಸ್ವಾಧೀನಾಧಿಕಾರಿಗಳು, KIDP ಅವರು ಇಂಥದ್ದನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಪಾಪ ಇವತ್ತು ಇವರು ₹1 1.5 ಎಕರೆ ನೋಡಿ ಸ್ವಾಧೀನದಲ್ಲಿದ್ದಾರೆ. ಜಮೀನು ಅವ್ರ ಹೆಸರಲ್ಲಿ ಐತೆ, RTC ಐತೆ. ನೀವು ಬಂದು ಸ್ವಾಧೀನ ಮಾಡ್ಕೊಂಡಾಗ ಪಾಪ ಅವ್ರು ಬಿಟ್ಟು ಕೊಟ್ಟಿದ್ದಾರೆ. ಅವ್ರಿಗೆ ಬರಬೇಕಾಗಿರೋಂಥ 1.5 ಎಕರೆ ಭಾಗ ಅದೇನಾಯಿತು ನೀವು ಕೊಡಬೇಕಾಗಿತ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಇತ್ಯರ್ಥ ಮಾಡಬೇಕು. ಇತ್ಯರ್ಥ ಮಾಡಿಲ್ಲ ಅಂದಾಗ ನಮಗೆ KIDPನ ಪರಿಚಯ ಮಾಡ್ಕೊಟ್ಟಂಥ ತಹಸೀಲ್ದಾರ್ ಕಚೇರಿ ಎದುರು ಇವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕಾಂತರಾಜ್ ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಜೈ ಭೀಮ್.